ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಐದು ಜನ ಬಿಜೆಪಿಯಿಂದ ಲೋಕಸಭೆಗೆ ಆಯ್ಕೆಯಾಗಿದ್ದರು. ಅದರಲ್ಲಿ ಬಸವರಾಜ್ ಕೂಡ ಒಬ್ಬರು. ಈಗ 27 ಜನ ಆಗಿದ್ದಾರೆ ಬಿಜೆಪಿಗೆ. ಒಬ್ರು ಮಂಡ್ಯದಿಂದ ಗೆದ್ದಿದ್ದಂತ ಸುಮಲತಾ, ಇನ್ನೊಬ್ರು ಈಗ ಜೆಡಿಎಸ್ ಇಂದ ಗೆದ್ದಿದ್ದಂತ ಪ್ರಜ್ವಲ್, ಅವರು ಕೂಡ ಸೇರ್ಕೊಂಡಿದ್ದಾರೆ. ನಾನು ಒಂದು ಪ್ರಶ್ನೆಯನ್ನ ನಿಮಗೆ ನೀವು ಅವ್ರಿಗೆ ಕೇಳಬೇಕು. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಬರಗಾಲ ಬಂದರೂ ಕೂಡ ₹1 ಬಿಡುಗಡೆ ಮಾಡಲಿಲ್ಲ. ಕರ್ನಾಟಕಕ್ಕೆ 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದಂತ ಹಣವನ್ನೂ ಕೂಡ ಕೊಡಲಿಲ್ಲ. ಅವರೇ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ 5300 ಕೋಟಿ ಕೊಡ್ತೀವಿ ಅಂತ ಹೇಳಿ ಇವತ್ತಿನವರೆಗೆ ₹1 ಕೊಡಲಿಲ್ಲ. ಇಷ್ಟೆಲ್ಲ ಕನ್ನಡಿಗರಿಗೆ ಅನ್ಯಾಯ ಆದರೂ ಕೂಡ ಒಂದು ದಿನ ಬಿಜೆಪಿಯ ಲೋಕಸಭಾ ಸದಸ್ಯರು ಈ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರಾ? ಬಾಯಿ ಬಿಟ್ಟಿದ್ದಾರಾ? ಇಲ್ಲ. ಅಂದ್ಮೇಲೆ ಇವ್ರು ಯಾಕೆ ಲೋಕಸಭೆಗೆ ಹೋಗ್ಬೇಕು? ಈಗ ಸೋಮಣ್ಣನವರನ್ನ ಬೆಂಗಳೂರಿನಿಂದ ಕರ್ಕೊಂಡ್ಬಂದು ಇಲ್ಲಿ ನಿಲ್ಲಿಸಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಗಳೂರಿನಿಂದ ಕರ್ಕೊಂಡ್ಬಂದು ನನ್ನ ಮೇಲೆ ನಿಲ್ಲಿಸಿದ್ರು. ಆಮೇಲೆ ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ ಮೇಲೂ ಕೂಡ ನಿಲ್ಲಿಸಿದ್ರು. ನನ್ನ ಮೇಲೆ ನಿಂತ್ಕೊಳ್ಳಿ, ನಾನು ತಯಾರಾಗಿದ್ದೀನಿ, ಯಾರು ಬೇಕಾದ್ರೂ ಎದುರಿಸಲಿಕ್ಕೆ ತಯಾರಾಗಿದ್ದೀನಿ. ನನ್ನ ಮೇಲೆ ನಿಂತ್ಕೊಂಡೋದಕ್ಕೆ ವಿರೋಧ ಇಲ್ಲ. ಆದ್ರೆ ಬಡಪಾಯಿ ಪುಟ್ಟರಂಗ ಶೆಟ್ಟಿ ಮೇಲೆ ಹೋಗಿ ನಿಂತ್ಕೊಂಡೆ ಎರಡೂ ಕಡೆ ಸೋತಂತ ಸೋಮಣ್ಣವ್ರನ್ನ ಇಲ್ಲಿಗೆ ಕರ್ಕೊಂಡ್ಬಂದು ನಿಲ್ಸಿದಿರಲ್ಲ, ನೀವು ಲೋಕಸಭೆಗೆ ಕಳಿಸ್ಕೊಡ್ಬೇಕಾ? ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ಕೆಲಸಗಾರರು ಅವರು. ನಾನು ಕೇಳ್ತೀನಿ, ಮಿಸ್ಟರ್ ಸೋಮಣ್ಣ, ನೀವು ವಸತಿ ಸಚಿವರಾಗಿದ್ರಿ, ನೀವು ಒಂದೇ ಒಂದು ಮನೆ ಬಡವರಿಗೆ ಮನೆ ಹಂಚಿಕೆ ಮಾಡಿರ್ತಕ್ಕಂಥ ನಿದರ್ಶನ ಇದ್ರೆ ಹೇಳಿ ನೋಡೋಣ ಜನರಿಗೆ. ಒಂದು ಮನೆ ಕೊಡಲಿಲ್ಲ. ನಮ್ಮ ಅವಧಿನಲ್ಲಿ 4,46,000 ಮನೆಗಳನ್ನ ಕಟ್ಟಿಸ್ತು. 14,46,000 ಮನೆಗಳನ್ನ ಕಟ್ಟಿಸ್ತು. ನಾವು ವರ್ಷಕ್ಕೆ 3 ಲಕ್ಷ ಮನೆಗಳನ್ನ ಕಟ್ಟಿಸ್ತೀವಿ ಅಂತ ಹೇಳಿದ್ದು. 15 ಲಕ್ಷ ಮನೆಗಳನ್ನ ಕಟ್ಟಿಸೋದ್ರಲ್ಲಿ 14,46,000 ಮನೆಗಳನ್ನ ಕಟ್ಟಿಸ್ತು. ಮಿಸ್ಟರ್ ಸೋಮಣ್ಣ, ನೀವು ಒಂದೇ ಒಂದು ಮನೆ ಬಡವರಿಗೆ ಹೊಸದಾಗಿ ಕಟ್ಟಿಸ್ಕೊಡ್ತೀನಿ ಅಂತ ನಿದರ್ಶನ ಇದ್ರೆ ಆ ದಾಖಲಾತಿ ಜನಗಳ ಮುಂದೆ ಇಟ್ಟು ನಾನು ಕೆಲಸಗಾರ ಇಲ್ಲಪ್ಪ, ಕೆಲಸ ಮಾಡಿದ್ಯಾ ನೀವೇ ಹೇಳಿ. ಈ ಸೋಮಣ್ಣವರನ್ನ ಲೋಕಸಭೆಗೆ ಕಳಿಸಿದ್ರೆ ನಿಮ್ಮ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡ್ತಾರ? ಅವರು ಪ್ರಸ್ತಾಪ ಮಾಡ್ತಾರ? ನಿಮ್ ಪರವಾಗಿ ಧ್ವನಿ ಎತ್ತಾರ? ಇವರಿಗೆ ನರೇಂದ್ರ ಮೋದಿ ಅವರ ಹತ್ರ ನಿಂತ್ಕೊಳ್ತಕ್ಕಂಥ ಧೈರ್ಯ ಇದೆಯಾ? ಎಲ್ಲ ಎಂಪಿಗಳು ಕೂಡ ನರೇಂದ್ರ ಮೋದಿ ಅವರು ಕಂಡ್ರೆ ಗಡಗಡ ಅಂತ ನಡುಕ್ತಾರೆ. ಇಂಥವರನ್ನ ಲೋಕಸಭೆಗೆ ಕಳಿಸಿದ್ರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆ ನಿಮ್ಮ ಮುಂದೆ ಇದೆ. ಈ ಪ್ರಶ್ನೆಯನ್ನ ನೀವು ಪ್ರಶ್ನೆ ಹಾಕೊಂಡು ಅವರಿಗೆ ಪ್ರಶ್ನೆ ಹಾಕಿ, ನಿಮ್ಮಿಂದ ಸಾಧ್ಯ ಇಲ್ಲ,
27 ಜನ ಲೋಕಸಭಾ ಸದಸ್ಯರಿಂದ ಕರ್ನಾಟಕದ ಹಿತವನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸೋಮಣ್ಣನವರಿಗೆ ನೀವು ಯಾವ ಕಾರಣಕ್ಕೂ ಕೂಡ ಬೆಂಬಲಿಸಬಾರದು. ಮುದ್ದನ್ಮೇಗೌಡರು 2014ರಿಂದ 19ವರೆಗೆ ಲೋಕಸಭಾ ಸದಸ್ಯರಾಗಿದ್ದರು. ನಾನು ಕೂಡ ಇವರು ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೆ. ನಾನು ಚಿಕ್ಕನಾಯಕನಹಳ್ಳಿ, ಮಧುಗಿರಿ, ಕೊರಟಗೆರೆ ಇಲ್ಲೆಲ್ಲ ಬಂದಿದ್ದೆ. ನೀವೆಲ್ಲ ಮುದ್ದನ್ಮೇಗೌಡರಿಗೆ ಆಶೀರ್ವಾದ ಮಾಡಿದ್ರಿ. ನಿಮ್ಮ ಧ್ವನಿಯಾಗಿ 5 ವರ್ಷಗಳ ಕಾಲ ಸಮರ್ಥವಾಗಿ ಲೋಕಸಭೆಯಲ್ಲಿ ಪ್ರತಿನಿಧಿಸಿ, ಅದು ರೈತ ಕೊಬ್ಬರಿ ಬೆಲೆ ಇರ್ತಕ್ಕಂಥದ್ದು ಇರ್ಬೋದು, ಕೊಬ್ಬರಿ ಸಮಸ್ಯೆ ಇರ್ಬೋದು, ಬೇರೆ ರೈತರ ಸಮಸ್ಯೆಗಳಿರ್ಬೋದು, ಎಲ್ಲ ಸಮಸ್ಯೆಗಳನ್ನು ಕೂಡ ಪ್ರಸ್ತಾಪ ಮಾಡಿ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅದಕ್ಕೆ ಪರಿಹಾರ ಕೊಡಿಸ್ತಕ್ಕಂಥ ಕೆಲಸವನ್ನ ಮುದ್ದನ್ಮೇಗೌಡರು ಮಾಡಿದ್ರು ಅಂತಕ್ಕಂಥದ್ದು ಇತಿಹಾಸದ ಪುಟಗಳಲ್ಲಿ ಸೇರೋಗಿದೆ. ಇಂಥವ್ರನ್ನ ಕಳಿಸ್ಬೇಕ ಲೋಕಸಭೆಗೆ, ಇಲ್ಲ ಬಾಯಿನೇ ಬಿಡದೆ ಇರತಕ್ಕಂಥವ್ರನ್ನ ಕಳಿಸ್ಬೇಕಂತಕ್ಕಂಥದ್ದನ್ನು ನೀವು ತೀರ್ಮಾನ ಮಾಡಬೇಕಾಗ್ತದೆ. ತೀರ್ಮಾನ ಮಾಡ್ತೀರಿ ಅಲ್ವಾ? ಮುದ್ದನ್ಮೇಗೌಡರನ್ನ ಗೆಲ್ಲಿಸ್ತೀರಿ ಅಲ್ವಾ? ಗೆಲ್ಲಿಸ್ತೀರಾ? ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಇವತ್ತು ಇಡೀ ದೇಶದಲ್ಲಿ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದರಿಂದ ತಾವೆಲ್ಲ ಯೋಚನೆ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಮಕ್ಕಳ ಪ್ರಗತಿ ಆಗದೇನೆ ಈ ಸಮಾಜದಲ್ಲಿ ಪ್ರಗತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೆಣ್ಮಕ್ಕಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ತುಂಬಬೇಕು, ಬಡವರಿಗೆ ಶಕ್ತಿಯನ್ನು ತುಂಬಬೇಕು, ರೈತರಿಗೆ ಶಕ್ತಿಯನ್ನು ತುಂಬಬೇಕು. ಹಿಂದುಳಿದವರಿಗೆ ಯಾರು ಅಸಮಾನತೆಯಿಂದ ನರಳ್ತಾ ಇದ್ದಾರೆ ಈ ಸಮಾಜದಲ್ಲಿ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು. ಆಗ ಮಾತ್ರ ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅತ್ಯಂತ ಅಗತ್ಯವಾದಂತ ನಮ್ಮ ಸಾಮಾಜಿಕ ವ್ಯವಸ್ಥೆಗೆ, ಆರ್ಥಿಕ ವ್ಯವಸ್ಥೆಗೆ ಸರಿಯುವಂತಕ್ಕಂಥ ಸಂವಿಧಾನವನ್ನು ರಚನೆ ಮಾಡಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂವಿಧಾನವನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಇವುಗಳನ್ನ ಬಹಳ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಸಮಾನತೆ ಸಿಕ್ಕಬೇಕು, ಎಲ್ರಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಬೇಕು, ಎಲ್ರೂ ಕೂಡ ಒಂದು ತಾಯಿ ಮಕ್ಕಳಂತೆ ಬದುಕ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು. ಇದನ್ನೇ ಕುವೆಂಪು ಅವರು ಹೇಳಿದ್ದು. ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಕ್ಕಂಥ ಮಾತುಗಳನ್ನ ಕುವೆಂಪು ಅವರು ಹೇಳಿದ್ರು. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ, ಸಮಾನತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ. ಈ ದೇಶದ ಸಂಪತ್ತು, ಈ ದೇಶದ ಅಧಿಕಾರ ಎಲ್ಲರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು. ಕೆಲವರೇ ಕೈನಲ್ಲಿ ಅಧಿಕಾರ ಇರಬಾರದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಈ ದೇಶದ ಅಧಿಕಾರ ಬಲಾಢ್ಯರ ಕೈನಲ್ಲಿ ಸಿಕ್ಕಾಕೊಂಡ್ರೆ ಈ ದೇಶದಲ್ಲಿ ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ, ದೌರ್ಜನ್ಯಗಳು ಹೆಚ್ಚಾಗ್ತವೆ ಅಂತಕ್ಕಂಥದನ್ನ ಬಹಳ ಸ್ಪಷ್ಟವಾಗಿ ಈ ದೇಶದ ಜನರಿಗೆ ಹೇಳಿದ್ದಾರೆ. ಅದರಿಂದ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಲದು, ಪ್ರತಿಯೊಬ್ಬರಿಗೂ ಕೂಡ ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಸಮ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಈ ದೇಶಕ್ಕೆ ಹೇಳಿ ಹೋಗಿದ್ದಾರೆ. ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸ್ಕತ್ತ
ಅವರು ಕೊಟ್ಟಂತ ಆದರ್ಶಗಳೇನಿದೆ, ಸಂವಿಧಾನದ ಮೂಲಕ ಕೊಟ್ಟಂತ ತತ್ವಗಳೇನಿದಾವೆ, ಆದರ್ಶಗಳೇನಿದಾವೆ, ಧ್ಯೇಯೋದ್ದೇಶಗಳಿದ್ದಾವೆ, ಆ ಧ್ಯೇಯೋದ್ದೇಶಗಳನ್ನ ಈಡೇರಿಸತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ನಾನು ಅಧಿಕಾರದಲ್ಲಿದ್ದಾಗ, ಹಿಂದೆ ಅಧಿಕಾರದಲ್ಲಿ ಮುಖ್ಯಮಂತ್ರಿ ಆಗಿರುವಾಗ 2013ರಿಂದ 2018ರವರೆಗೆ ಅನೇಕ ಭರವಸೆಗಳನ್ನು ಕೊಟ್ಟಿದ್ದು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದು. ಅದರ ಜೊತೆಗೆ ಹೆಚ್ಚುವರಿಯಾಗಿ 30 ಕಾರ್ಯಕ್ರಮಗಳನ್ನ ಜಾರಿಗೆ ಕೊಟ್ಟಿದ್ದು. ಅವೆಲ್ಲ ನುಡಿದಂತೆ ನಡೆದು ಬಡವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಈ ಬಾರಿ ನಾನು ಮತ್ತು ಡಿ.ಕೆ. ಶಿವಕುಮಾರ್ ಅವರು 5 ಗ್ಯಾರಂಟಿಗಳಿಗೆ ಸೈನ್ ಮಾಡಿ ಗ್ಯಾರಂಟಿ ಚೆಕ್ ಅನ್ನ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದು. ಬಿಜೆಪಿಯವರು ಅಪಹಾಸ್ಯ ಮಾಡಿದ್ರು. ಗ್ಯಾರಂಟಿಗಳನ್ನ ಜಾರಿ ಮಾಡಕ್ಕಾಗಲ್ಲ, ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡುತ್ತದೆ, ಅಭಿವೃದ್ಧಿಗೆ ಹಣ ಇರಲ್ಲ ಅಂತೇಳಿ ಬರೀ ಬಿಜೆಪಿ, ಇಲ್ಲಿ ಕರ್ನಾಟಕದ ಬಿಜೆಪಿಯವರು ಹೇಳಲಿಲ್ಲ, ನರೇಂದ್ರ ಮೋದಿ ಅವರೇ ಹೇಳಿದ್ರು. ನರೇಂದ್ರ ಮೋದಿ ಅವರು ರಾಜಸ್ಥಾನದಲ್ಲಿ ಈ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ, ಜಾರಿ ಮಾಡಿದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ತದೆ, ಸರ್ಕಾರ ಖಜಾನೆ ಖಾಲಿ ಆಗ್ಬಿಡ್ತದೆ ಅಂತ ಮಾತು ಹೇಳಿದ್ದಂಥವರು ಇವತ್ತು ಅವರೇ ನಮ್ಮ ಗ್ಯಾರಂಟಿ ಯೋಜನೆ, ಗ್ಯಾರಂಟಿ ಅನ್ನೋ ಪದನ ಕದ್ದುಬಿಟ್ಟಿದ್ದಾರೆ. ಈಗ ಅದಕ್ಕೆ ನರೇಂದ್ರ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ಇವತ್ತು ಯಾವುದಾದರೂ ನರೇಂದ್ರ ಮೋದಿಯವರು ಅವರು ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿದಾರ? ಈಗಾಗಲೇ ಪರಮೇಶ್ವರ್ ಅವರು ಪ್ರಸ್ತಾಪ ಮಾಡಿದ್ರು. 10 ವರ್ಷಗಳಾದರೂ ಕೂಡ 2014ರಲ್ಲಿ ಕೊಟ್ಟಂತ ಭರವಸೆಗಳು ಇನ್ನೂ ಕೂಡ ಭರವಸೆಗಳಾಗಿ ಉಳಿದಿದ್ದಾವೆ. ಹೌದಲ್ಲ? 15 ಲಕ್ಷ ಬಂದಿದೆಯಾ ನಿಮ್ಗೆ? ಬರಲಿಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಆಯ್ತಾ ವರ್ಷಕ್ಕೆ? ರೈತರ ಆದಾಯ ಡಬಲ್ ಆಯ್ತಾ? ಬೆಲೆಗಳೆಲ್ಲ ಇಳಿದುವ? ಪೆಟ್ರೋಲ್ ಬೆಲೆ ಇಳೀತಾ? ಡೀಸೆಲ್ ಬೆಲೆ ಇಳೀತಾ? ಗ್ಯಾಸ್ ಸಿಲಿಂಡರ್ ಬೆಲೆ ಇಳೀತಾ? ಇಳಿಯಲಿಲ್ಲ. ನರೇಂದ್ರ ಮೋದಿಜಿ 10 ವರ್ಷಗಳಲ್ಲಿ ಈ ಮೂಲಭೂತ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗದೆ ಹೋದರೆ ಯಾವ ಮುಖ ಹೊತ್ಕೊಂಡು ಜನರ ಹತ್ರ ಬರ್ತೀರೇನ್ರಿ? ಯಾವ ಮುಖ ಹೊತ್ಕೊಂಡು ಜನರ ಹತ್ರ ಬರ್ತೀರಿ? ಇವತ್ತು ಮೈಸೂರಿಗೆ ಬಂದಿದ್ದಾರೆ. ನಾನು ಅದನ್ನೇ ಹೇಳಿದೆ ನಿನ್ನೆ ಮೈಸೂರಿನಲ್ಲಿ. ಯಾವ ಮುಖ ಹೊತ್ಕೊಂಡು ಜನರ ಹತ್ರ ಹೋಗ್ತಾರೆ, ಓಟ್ ಕೇಳ್ತಾರೆ? ಇವರಿಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಸ್ವಲ್ಪನೂ ಕೂಡ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಿದೆ ನಾನು. ಮಾನ ಮರ್ಯಾದೆ ಬಿಜೆಪಿ ಅವರು ಇದೆಯಲ್ಲ, ಇವರು ಮನೆ ದೇವರೇ ಸುಳ್ಳು. ಬಿಜೆಪಿಯವರ ಮನೆ ದೇವರು ಬರೀ ಸುಳ್ಳು ಹೇಳೋದು ಬಿಟ್ರೆ ಏನಾದ್ರು ಮಾಡಿದಾರ? ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು. 2019ರಿಂದ 23ರವರೆಗೆ ಇತ್ತು. 3 ವರ್ಷ 10 ತಿಂಗಳುಗಳ ಕಾಲ ಇತ್ತು. ಏನಾದ್ರು ಒಂದು ಕೆಲಸ ಮಾಡಿದ್ರ? ಲೂಟಿ ಹೊಡೆಯೋದು ಬಿಟ್ರೆ ಏನು ಮಾಡಲಿಲ್ಲ. ಆ ಸರ್ಕಾರದಲ್ಲಿ, ಬಿಜೆಪಿ ಸರ್ಕಾರದಲ್ಲಿ ಸೋಮಣ್ಣ ಮಂತ್ರಿ, ಆ ಲೂಟಿ ಹೊಡಿತಂತ ಸರ್ಕಾರದ ಪಾಲ್ದಾರ ಸೋಮಣ್ಣ. ಬಡವರಿಗೊಂದು ಮನೆ ಕಟ್ಟಿಕೊಡಕ್ಕಾಗ್ಲಿಲ್ವಲ್ಲ ಸೋಮಣ್ಣ? ನೀನು ಪಾರ್ಲಿಮೆಂಟ್ಗೆ ಹೋಗಿ ಏನಪ್ಪ ಮಾಡಕ್ಕಾಗುತ್ತೆ? ಧ್ವನಿ ಇದೆಯಾ ನಿನಗೆ? ಜನರ ಪ್ರತಿನಿಧಿಸತಕ್ಕಂತ ಶಕ್ತಿ ಇದೆಯಾ ನಿಮಗೆ? ದಯಮಾಡಿ ನಾನು ಹೇಳ್ತೀನಿ, ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಯಾವ ಕಾರಣಕ್ಕೂ ಕೂಡ ಸೋಮಣ್ಣನ, ನಾವು ಮೈಸೂರಿನಲ್ಲಿ 2 ಕಡೆ ಸೋತ್ ಬಂದಿದ್ದಾರೆ. ಈಗ ಎಲ್ಲಿ ನನ್ನ ಮೇಲೆ ನಿಂತಿದ್ರು, ನಮ್ಮನಲ್ಲಿ ಸೋತರು. 48,000 ಮತಗಳ ಅಂತರದಿಂದ ಸೋತರು. ಅಲ್ಲಿ ಪುಟ್ಟರಂಗ ಶೆಟ್ಟಿ ಮೇಲೆ 12,000 ಮತಗಳ ಅಂತರದಿಂದ ಸೋತರು. ಈಗ ದುಡ್ಡಿದೆ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸಿದ್ದಾರೆ. ದುಡ್ಡಿದೆ ಅಂತೇಳಿ
ಅಂದ್ರೆ ಎಷ್ಟು ದುಡ್ಡು ಮಾಡಿರ್ಬೇಕು ಹೇಳಿ ನೋಡೋಣ. ಈಗ ಮೊನ್ನೆ 10 ತಿಂಗಳಿಂದ 2 ಚುನಾವಣೆಗಳು ಮಾಡಿ ಈಗ ಮತ್ತೆ ಲೋಕಸಭಾ ಚುನಾವಣೆಗೆ ಅಲ್ಲಿ ನನ್ನ ಮೇಲೇನೆ 50-60 ಕೋಟಿ ಖರ್ಚು ಮಾಡಿದ್ರು. ಪುಟ್ಟರಂಗ ಶೆಟ್ಟಿ ಮೇಲೆ 50 ಕೋಟಿ ಖರ್ಚು ಮಾಡಿದ್ರು. ಈಗ ಇಲ್ಲಿ ಬಂದಿದ್ದಾರಲ್ಲ, ಇಲ್ಲಿ ಪಾಪ ಮುದ್ದನ್ಮೇಗೌಡರು ಇವರು ಪ್ರಾಮಾಣಿಕವಾಗಿ ಸರಳ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ, ಮತ್ತೆ ಜನರ ಪರವಾಗಿರ್ತಕ್ಕಂಥವ್ರು, ಬಡವರ ಪರವಾಗಿರ್ತಕ್ಕಂಥವ್ರು, ಹಿಂದುಳಿದವರ ಪರವಾಗಿರ್ತಕ್ಕಂಥವ್ರು, ದಲಿತರ ಪರವಾಗಿರ್ತಕ್ಕಂಥವ್ರು, ರೈತರ ಪರವಾಗಿರ್ತಕ್ಕಂಥವ್ರು, ಮಹಿಳೆಯರ ಪರವಾಗಿರ್ತಕ್ಕಂಥವ್ರು. ಇಂಥವ್ರು ಲೋಕಸಭೆಗೆ ಹೋದ್ರೆ ನಿಮ್ಮ ಧ್ವನಿಯಾಗಿ ಕರ್ನಾಟಕದ ಧ್ವನಿಯಾಗಿ ಸಮರ್ಥವಾಗಿ ಲೋಕಸಭೆಯಲ್ಲಿ ನಿಮ್ಮನ್ನ ಪ್ರತಿನಿಧಿಸುತ್ತಾರೆ. ಅಂತವರನ್ನ ಕಳಿಸಿಕೊಡ್ಬೇಕು ನೀವು ಅಂತೇಳಿ ಅತ್ಯಂತ ಕಳಕಳಿಯಿಂದ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.